ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಅಭಿಮಾನ್ ಸ್ಟುಡಿಯೋದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅನಿರುದ್ಧ್ ಸಭೆ ನಡೆಸಿದ್ರು. ಬೆಂಗಳೂರಿನ ಜಯನಗರದಲ್ಲಿ ನಡೆದ ಸಭೆಯಲ್ಲಿ ಸಾವಿರಾರು ಅಭಿಮಾನಿಗಳು ಭಾಗಿಯಾಗಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನೆಲಸಮ ಮಾಡಿದ್ದು ನಮಗೆಲ್ಲ ನೋವಾಗಿದೆ. ಸ್ಮಾರಕ ವಿಚಾರದಲ್ಲಿ ವಿಷ್ಣುವರ್ಧನ್ ಕುಟುಂಬ ಸದಾ ಅಭಿಮಾನಿಗಳ ಜೊತೆ ಇರುತ್ತೆ ಅಂತ ಅನಿರುದ್ಧ್ ಘೋಷಣೆ ಮಾಡಿದ್ರು. ಅಲ್ಲದೆ ನಮ್ಮ ಕುಟುಂಬದ ಬಗ್ಗೆ ಹಲವು ಅಪಪ್ರಚಾರ ಕೇಳಿಬರ್ತಾ ಇದೆ. ತಂದೆ ಸ್ಮಾರಕ ಒಡೆಯಿಸೋಕೆ ನಾವು ದುಡ್ಡು ತೆಗೆದುಕೊಂಡಿದ್ದೀವಿ ಎಂಬ ಮಾತುಗಳಿವೆ. ನಮ್ಮ ಕುಟುಂಬದ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟರು. ಇನ್ನು ಸಭೆಯಲ್ಲಿ ಕೆಲ ಅಭಿಮಾನಿಗಳು ಗದ್ದಲ ಮಾಡಿ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಸುದೀಪ್ ಹಣ ಕೊಡ್ತೀವಿ ಅಂದಿದ್ದಾರೆ. ಹಣ ಕಲೆಕ್ಟ್ ಮಾಡಿ ಕೊಡ್ತೀವಿ, ನೀವೇ ಜವಾಬ್ದಾರಿ ತಗೊಳ್ಳಿ, ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಅನಿರುದ್ಧ್ ಬಳಿ ಆಗ್ರಹಿಸಿದರು. ಸಾಕಷ್ಟು ಬೇರೆ 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 ಜಾಗಗಳನ್ನ ತೋರಿಸಿದ್ರು. ಏನಪ್ಪಾ ಇಲ್ಲಿ ಬೆಂಗಳೂರಲ್ಲಿ ಜಾಗನೇ ಇಲ್ವಾ ಅನ್ನೋ ತರದಲ್ಲಿ ಪರಿಸ್ಥಿತಿ ಬಂತು ನಮಗೆ. ಅದಾದ್ಮೇಲೆ ಅಮ್ಮ ಹೇಳಿದ್ರು ಮೈಸೂರು. ಅದಕ್ಕೆ ನಾವು ಅಲ್ಲಿ ಮೈಸೂರಿಗೆ ಹೋಗಿತ್ತು. ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ. ನಮ್ಮ ಬಗ್ಗೆ, ನಮ್ಮ ಕುಟುಂಬದವರ ಬಗ್ಗೆ ಯಾರಾದರೂ ಕೆಟ್ಟ ಆರೋಪಗಳನ್ನ ಮಾಡೋದಾಗಿರ್ಬಹುದು, ಕೆಟ್ಟ ಕಾಮೆಂಟ್ಗಳನ್ನ ಮಾಡೋದಾಗಿರಬಹುದು, ಅದು ಯಾವುದೇ ವೇದಿಕೆ ಆಗಿರಬಹುದು ಅಥವಾ ಸಾಮಾಜಿಕ ಜಾಲತಾಣ ಆಗಿರಬಹುದು, ನಾವು ಕಂಪ್ಲೇಂಟ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಸುದೀಪ್ ಅವರು ಒಂದಷ್ಟು ಕಾಸು ಕೊಡ್ತೀನಿ ಅಂತ ಹೇಳಿದರೆ ಅವರು ಇದು ಸಂಬಂಧಪಟ್ಟಂಗೆ ಅವರೇ ಇದು ಹ್ಯಾಂಡ್ ಓವರ್ ತಗೊಳ್ಳಿ ಸರ್, ಅಭಿಮಾನಿಗಳು ಎಷ್ಟು ಅಷ್ಟು ಆಗ್ತಿವೆ, ಸೊ ಟೋಟಲಿ ಅಮೌಂಟ್ ಆದ್ಮೇಲೆ ಅದು ಖರೀದಿ ಮಾಡಲಿ. ಅಲ್ಲಿ ಆ ಜಾಗದಲ್ಲಿ ಸಮಾಧಿ ಬೇಕು ನಮ್ಗೆ. ಇಲ್ಲೆಲ್ಲೋ ಇದು ಸುಟ್ಬಿಟ್ಟು ಅಲ್ಲೆಲ್ಲೋ ಮೈಸೂರಲ್ಲಿ ಮಾಡ್ತೀವಿ ಅಂದ್ರೆ ನಮ್ಗೆ ಅದಾಗಲ್ಲ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತಗೊಂಡ್ ಫುಲ್ ಖುಷಿ ಇದನ್ನೀಗ. ಕೌಟುಂಬಿಕ ತಡೆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಿರುವ ಸ್ವಪ್ನ ಪತಿ ಅಜಯ್ ರಾವ್ ಜೊತೆ ಒಂದಾಗೋದಕ್ಕೆ ಬಯಕೆಯನ್ನು ತೋರಿಸಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಅವರು, ತಾಯಿಯಾಗಿ ನನ್ನ ಮೊದಲ ಜವಾಬ್ದಾರಿ ನನ್ನ ಮಗಳ ಸುರಕ್ಷತೆ. ಅವಳ ಭವಿಷ್ಯಕ್ಕಾಗಿ ಪರೀಕ್ಷೆ ಸವಾಲುಗಳನ್ನು ಎದುರಿಸ್ತಾ ಇದ್ದೀನಿ. ನಾನು ನನ್ನ ಮಗಳ ಬದುಕನ್ನು ಪುನರ್ ನಿರ್ಮಿಸಿಕೊಳ್ಳಲು, ನಮ್ಮ ದಾಂಪತ್ಯ ಜೀವನವನ್ನು ಪುನಃ ನಿರ್ಮಿಸಿಕೊಳ್ಳಲು ಬಯಸ್ತಾ ಇದ್ದೀನಿ. ಈ ವಿಷಯವು ನಮ್ಮ ವೈಯಕ್ತಿಕ ಭಾವನಾತ್ಮಕ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ್ದು ಅಂತ ಬರೆದುಕೊಂಡಿದ್ದಾರೆ. ನಿನ್ನೆಯಷ್ಟೇ ಇದು ವೈಯಕ್ತಿಕ ವಿಷಯ, ಗೌರವಯುತವಾಗಿ ಬಗೆಹರಿಸಿಕೊಳ್ತೀವಿ ಅಂತ ನಟ ಅಜಯ್ ರಾವ್ ಕೂಡ ಹೇಳಿದರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳವು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಚುನಾವಣಾ ಆಯೋಗ ತಿರುಗೇಟು ಕೊಟ್ಟಿದೆ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ರಾಹುಲ್ ಗಾಂಧಿ ಮಾಡಿರುವ ಮತಗಳವು ಆರೋಪ ಆಧಾರ ರಹಿತ, ಮತಗಳವು ಅಂತಹ ಗಂಭೀರ ಆರೋಪದ ಮೂಲಕ ಜನರನ್ನ ದಾರಿ ತಪ್ಪಿಸಲಾಗ್ತಾ ಇದೆ. ಇದು ಸಂವಿಧಾನಕ್ಕೆ ಮಾಡುವ ಅಪಮಾನ ಅಲ್ಲದೆ ಮತ್ತೇನು. 7 ದಿನಗಳ ಒಳಗೆ ಅಫಿಡವಿಟ್ ಕೊಡಿ, ಇಲ್ಲವಾದಲ್ಲಿ ಕ್ಷಮೆ ಕೇಳಿ ಅಂತ ಹೇಳಿದ್ದಾರೆ. 45 ದಿನಗಳ ಬಳಿಕ ಕರ್ನಾಟಕ ಆಗಲಿ ಕೇರಳ ಆಗಲಿ ಎಲ್ಲಿಂದಲೂ ಕೂಡ ಆರೋಪ ಮಾಡುವುದು ಸೂಕ್ತ ಅಲ್ಲ. ಆರೋಪ ಮಾಡುವ ವ್ಯಕ್ತಿ ಆ ಕ್ಷೇತ್ರದ ಮತದಾರ ಆಗದಿದ್ರೆ ಈ ಬಗ್ಗೆ ಒಂದು ಪ್ರಮಾಣ ಪತ್ರ ಸಲ್ಲಿಸಬೇಕು. ಇದು ಚುನಾವಣಾ ಆಯೋಗದ ನಿಯಮಗಳಲ್ಲಿ ಉಲ್ಲೇಖ ಇದೆ. ದೂರು ಕೊಟ್ಟ ಬಳಿಕ ಆಯೋಗ ಈ ಬಗ್ಗೆ ತನಿಖೆಯನ್ನ ಮಾಡಬೇಕು. ಅನುಮತಿ ಇಲ್ಲದೆ ಮತದಾರರ ಫೋಟೋಗಳನ್ನು ಹಂಚಿಕೊಳ್ಳಲಾಗಿದೆ. ಮಷಿನ್ ರೀಡೆಬಲ್ ಡಾಟಾ ನೀಡುತ್ತಿರುವುದರಿಂದ ಮತದಾರರ ಗೌಪ್ಯತೆ ಬಹಿರಂಗಪಡಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಒಬ್ಬ ವ್ಯಕ್ತಿ ಕೆಲಸದ ಮೇಲೆ ಬೇರೆ ಊರು ಅಥವಾ ಬೇರೆ ಮನೆಗಳನ್ನು ಖಾಲಿ ಮಾಡೋದು, ಹೊಸ ID ಮಾಡಿಕೊಳ್ಳಲಾಗ್ತಿತ್ತು. ಮೊದಲು ಹಳೆ ವೋಟ್ ಡಿಲೀಟ್ ಮಾಡಲು ಸೂಕ್ತ ವ್ಯವಸ್ಥೆ ಇರಲಿಲ್ಲ. ಹಳೆ ID ರದ್ದು ಮಾಡಲು ಪತ್ರ ಬರೀಬೇಕಾಗಿತ್ತು. ಹೀಗಾಗಿ ಒಬ್ಬರ ಹೆಸರಿನಲ್ಲಿ ಹಲವು ID ಜನರೇಟ್ ಆಗಿದ್ವು. ತಂತ್ರಜ್ಞಾನ ಬಳಸಿಕೊಂಡು ನಾವೇ ಮತದಾರನ ಡಿಲೀಟ್ ಮಾಡುವುದಿಲ್ಲ. ಈಗ ಆಯೋಗದ ವೆಬ್ಸೈಟ್ನಲ್ಲಿ ಇದನ್ನ ಮಾಡ್ಕೋಬಹುದು. ಮತದಾರರು ಖುದ್ದು ವೋಟ್ ಡಿಲೀಟ್ ಮಾಡಬೇಕು. ಈಗಲೂ ಕಾಲಾವಕಾಶ ಇದೆ. ಸೆಪ್ಟೆಂಬರ್ 1ರ ಒಳಗೆ ಬಿಹಾರ ವೋಟರ್ ದೋಷ ಗುರುತಿಸಿ ಅಂತ ಎಲ್ಲಾ ಪಕ್ಷಗಳಿಗೆ ಚುನಾವಣಾ ಆಯೋಗ ಸಲಹೆ ಕೊಟ್ಟಿದೆ. ಮತಗಳವು ವಿರುದ್ಧ ರಾಹುಲ್ ಗಾಂಧಿ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಬಿಹಾರದ ಸತಾರಾದಲ್ಲಿ ಮತದಾರರ ಅಧಿಕಾರ ರ್ಯಾಲಿಗೆ ಚಾಲನೆ ಕೊಟ್ಟಿದ್ದಾರೆ. ಇದು ಬಿಹಾರದ 20 ಜಿಲ್ಲೆಗಳನ್ನು ಕವರ್ ಮಾಡುತ್ತೆ. ರ್ಯಾಲಿಯಲ್ಲಿ ಮಾತನಾಡಿದ ರಾಹುಲ್, ಇದು ಸಂವಿಧಾನವನ್ನು ಉಳಿಸುವ ಹೋರಾಟ. ಆದರೆ RSS ಬಿಜೆಪಿ ಇದನ್ನ ಅಳಿಸಿ ಹಾಕಲು ಪ್ರಯತ್ನಿಸ್ತಾ ಇದೆ. ಚುನಾವಣಾ ಆಯೋಗದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಬಿಜೆಪಿ ವಿಧಾನಸಭಾ ಚುನಾವಣೆಯಿಂದ ಲೋಕಸಭೆ ಸ್ಪರ್ಧೆಗಳವರೆಗೂ ವ್ಯವಸ್ಥಿತವಾಗಿ ಅಕ್ರಮ ನಡೆಸ್ತಾ ಇದೆ ಎಂದರು. ಕರ್ನಾಟಕದ ಮಹದೇವಪುರ ಕ್ಷೇತ್ರದ ಉದಾಹರಣೆ ಕೂಡ ಕೊಟ್ಟರು. ನಾವು ಸುದ್ದಿಗೋಷ್ಠಿ ನಡೆಸಿದ ಮರುದಿನ ಚುನಾವಣಾ ಆಯೋಗ ಅಫಿಡವಿಟ್ ಸಲ್ಲಿಸಲು ನನ್ನನ್ನು ಕೇಳಿತು. ಆದರೆ ಇದೇ ರೀತಿಯ ಹೇಳಿಕೆಗಳನ್ನ ನೀಡಿದಾಗ ಬಿಜೆಪಿ ನಾಯಕರಿಂದ ಅದೇ ರೀತಿ ಕೇಳುವುದಿಲ್ಲ. ಬಿಹಾರದಲ್ಲಿ ಬಿಜೆಪಿ ಮತ್ತೊಂದು ಚುನಾವಣೆಯನ್ನ ಕದಿಯಲು ಬಿಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಮೋದಿ ಬಿಹಾರದ ಜನರನ್ನ ವಂಚಿಸಲು ನಾವು ಬಿಡಲ್ಲ ಅಂತ RJDಯ ತೇಜಸ್ವಿ ಯಾದವ್ ಗುಡುಗಿದ್ದಾರೆ. ಇನ್ನು ವಿಪಕ್ಷಗಳ ಆರೋಪಕ್ಕೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಹರಿಯಾಣದಲ್ಲಿ ಸುಮಾರು 11,000 ಕೋಟಿ ರೂಪಾಯಿ ಮೌಲ್ಯದ 2 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳನ್ನ ಉದ್ಘಾಟಿಸಿ ಮಾತನಾಡಿದ ಮೋದಿ, ಹಿಂದೊಮ್ಮೆ ಸಂವಿಧಾನವನ್ನ ಬಗ್ಗು ಬಡಿದು ಈಗ ಸಂವಿಧಾನವನ್ನ ತಲೆಯ ಮೇಲೆ ಹೊತ್ಕೊಂಡು
ನೃತ್ಯ ಮಾಡ್ತಾ ಇದ್ದಾರೆ. ಜನರ ಆಶೀರ್ವಾದವನ್ನ ಇನ್ನೂ ಇವರಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಸೇರಿದಂತೆ ಇಂಡಿ ಕೂಟದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದಕ್ಕೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಟಾಂಗ್ ಕೊಟ್ಟದ್ದು, ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರುವವರೆಗೂ ಜನರ ಹಕ್ಕು, ಸಂವಿಧಾನ ಸುರಕ್ಷಿತವಲ್ಲ ಅಂದರು. ಉಪರಾಷ್ಟ್ರಪತಿ ಚುನಾವಣೆಗೆ ಸಿಪಿ ರಾಧಾಕೃಷ್ಣರನ್ನ ಎನ್ಡಿಎ ಆಯ್ಕೆ ಮಾಡಿದೆ. ಮಹಾರಾಷ್ಟ್ರದ ಹಾಲಿ ರಾಜ್ಯಪಾಲರಾಗಿರುವ ರಾಧಾಕೃಷ್ಣ ಹೆಸರನ್ನ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಘೋಷಣೆ ಮಾಡಿದ್ರು. 68 ವರ್ಷದ ರಾಧಾಕೃಷ್ಣನ್ನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ರು. ಪ್ರಧಾನಿ ಮೋದಿಯೂ ಭಾಗಿಯಾಗಿದ್ದ ಎನ್ಡಿಎ ಸಭೆಯಲ್ಲಿ ರಾಧಾಕೃಷ್ಣನ್ ಹೆಸರನ್ನ ಅಂತಿಮಗೊಳಿಸಲಾಗಿದೆ. ತಮಿಳುನಾಡಿನ ತಿರುವನ್ನೆಲ್ಲಿ ಮೂಲದವರಾಗಿರುವ ರಾಧಾಕೃಷ್ಣನ್ ಬಿಜೆಪಿ ಸಕ್ರಿಯ ಸದಸ್ಯರಾಗಿದ್ದು, ತಮಿಳುನಾಡಿನಿಂದ 1998-99ರಲ್ಲಿ ಕೊಯಂಬತ್ತೂರು ಕ್ಷೇತ್ರ ಲೋಕಸಭೆಗೆ ಚುನಾಯಿತರಾಗಿದ್ದರು. ಆರ್ಎಸ್ಎಸ್ ಜೊತೆಗೆ ದೀರ್ಘಕಾಲದ ಸಂಬಂಧ ಹೊಂದಿದ್ದಾರೆ. ಮಹಾರಾಷ್ಟ್ರ ರಾಜ್ಯಪಾಲರಾಗಿಯೂ ಕೂಡ, ಜಾರ್ಖಂಡ್ನ ರಾಜ್ಯಪಾಲರಾಗಿಯೂ ಕೂಡ ಅವರು ಸೇವೆ ಸಲ್ಲಿಸಿದರು. ಅಲ್ಲದೆ ತೆಲಂಗಾಣ ಮತ್ತು ಪುದುಚೇರಿಗಳ ಹೆಚ್ಚುವರಿ ಉಸ್ತುವಾರಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. 2024ರ ಜುಲೈನಲ್ಲಿ ಅವರನ್ನು ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿತ್ತು. ಕರ್ನಾಟಕದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಆರ್ಎಸ್ಎಸ್ ವಿಚಾರವಾದಿ ಶೇಷಾದ್ರಿಚಾರಿ ಹೆಸರು ಕೂಡ ಈ ಮಧ್ಯೆ ಕೇಳಿ ಬಂದಿತ್ತು. ಜಗದೀಪ್ ಧನ್ಕರ್ ದಿಢೀರ್ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಸೆಪ್ಟೆಂಬರ್ 9ಕ್ಕೆ ಚುನಾವಣೆ ನಡೆಯುತ್ತೆ. ಅಂದ ಹಾಗೆ ಇಂಡಿ ಕೂಟ ನಾಳೆ ಸಭೆ ಸೇರಲಿದ್ದು ತಮ್ಮ ಅಭ್ಯರ್ಥಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಐತಿಹಾಸಿಕ ಭೇಟಿ ನೀಡಿದ ಬಳಿಕ ಗಗನಯಾತ್ರಿ ಶುಭಾಂಶು ಶುಕ್ಲಾ ಇವತ್ತು ತಾಯ್ನಾಡಿಗೆ ವಾಪಸ್ಸಾದರು. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಶುಭಾಂಶು ಶುಕ್ಲಾ ಅವರನ್ನ ಬರಮಾಡಿಕೊಂಡರು. ಶುಕ್ಲಾ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ಬಳಿಕ ತಮ್ಮ ತವರಿಗೆ ರಿಟರ್ನ್ ಆಗೋ ಸಾಧ್ಯತೆ ಇದೆ. ಹರಿಯಾಣದ ಗುರುಗ್ರಾಮದಲ್ಲಿರುವ ಯೂಟ್ಯೂಬರ್ ಎಲ್ವೇಶ್ ಯಾದವ್ ನಿವಾಸದ ಮೇಲೆ ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳ ತಂಡ 25ರಿಂದ 30 ಸುತ್ತು ಗುಂಡನ್ನು ಹಾರಿಸಿ ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಂದು ಬೆಳಗಿನ ಜಾವ 5:30ರ ಸಂದರ್ಭದಲ್ಲಿ ಘಟನೆಯಾಗಿದ್ದು, ಎಲ್ವೇಶ್ ಮನೆಯಲ್ಲಿರಲಿಲ್ಲ ಅಂತ ಗೊತ್ತಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಜಿಲ್ಲೆಯ ಜಂಗ್ಲೋಟ್ ಹಳ್ಳಿಯಲ್ಲಿ ಮೇಘಸ್ಫೋಟದಿಂದಾಗಿ ಉಂಟಾದಂತಹ ಹಠಾತ್ ಪ್ರವಾಹದಲ್ಲಿ 4 ಮೃತರಾಗಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯ ಚಶೋತಿಯಲ್ಲಿ ಉಂಟಾದ ಮೇಘಸ್ಫೋಟದಿಂದ ಜನ ಈಗಷ್ಟೇ ಚೇತರಿಸಿಕೊಳ್ತಾ ಇದ್ದಾರೆ. ಸದ್ಯ ನಾಪತ್ತೆಯಾದವರಿಗಾಗಿ ಕಳೆದ 4 ದಿನಗಳಿಂದಲೂ ಕೂಡ ಶೋಧ ಮುಂದುವರೆದಿದೆ. ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಹಾಸನದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿತವಾಗಿದ್ದು, ಸ್ಥಳಕ್ಕೆ ಎಸಿ ಮತ್ತು ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲಿಸಿದರು. ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಟ್ಯಾಂಕರ್ನಿಂದ ಆಯಿಲ್ ಲೀಕ್ ಆದ ಹಿನ್ನೆಲೆ ಬೃಹತ್ ವಾಹನಗಳ ಓಡಾಟಕ್ಕೆ ತೊಂದರೆ ಆಯಿತು. ಕೋಲಾರದಲ್ಲಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತ್ ಮತದಾನಕ್ಕೂ ಕೂಡ ಮಳೆ ಅಡ್ಡಿಪಡಿಸಿತು. ಶೃಂಗೇರಿಯಲ್ಲಿ ತುಂಗಾ ನದಿ ಅಬ್ಬರಕ್ಕೆ ರಸ್ತೆಗಳೇ ಜಲಾವೃತವಾಗಿದ್ದು, ಮರಿಗೆಬಾಯಿಲ್ ಬಳಿ ಬಸ್ ಮತ್ತು ಮಿನಿ ಟ್ರಕ್ ಡಿಕ್ಕಿಯಾಗಿ 3 ಗಾಯವಾಗಿದೆ. ಮೂಡಿಗೆರೆಯ ಬಿದರಹಳ್ಳಿ ಬಳಿ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಯಿತು. ಚಿಕ್ಕಮಗಳೂರಿನ ಕೆರೆಕಟ್ಟೆ ಕುದುರೆಮುಖದಲ್ಲಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ನದಿಯತ್ತ ಪ್ರವಾಸಿಗರು ಜನರು ಓಡಾಡದಂತೆ ಎಚ್ಚರ ವಹಿಸಲಾಗಿದೆ. ಹೆಬ್ಬಾಳ ವಿಸ್ತರಿತ ಫ್ಲೈಓವರ್ ನಾಳೆ ಬೆಳಗ್ಗೆ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡ್ತಾರೆ. 1.5 ವರ್ಷಗಳ ಬಳಿಕ ಫ್ಲೈಓವರ್ ಕಾರ್ಯ ಪೂರ್ಣಗೊಂಡಿದೆ. ಈ ಫ್ಲೈಓವರ್ನಿಂದ ಹೆಬ್ಬಾಳ ಭಾಗದ ಬಹುತೇಕರಿಗೆ ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ದಸರಾ ಆನೆಗಳ ತಾಲೀಮು ಮೈಸೂರಿನಲ್ಲಿ ಶುರುವಾಗಿದೆ. ತಾಲೀಮಿಗೆ ತಕ್ಕಂತೆ ದಸರಾ ಆನೆಗಳಿಗೆ ಪೌಷ್ಟಿಕಾಂಶ ಆಹಾರ ಕೊಡಲಾಗ್ತಾ ಇದ್ದು, ಒಂದು ಗಂಡಾನೆಗೆ ಒಂದು ದಿನಕ್ಕೆ 750 ಕೆಜಿ ಆಹಾರ ಕೊಡ್ತಾರೆ. ಹೆಣ್ಣಾನೆಗೆ 500 ಕೆಜಿ ಆಹಾರವನ್ನು ಕೊಡಲಾಗುತ್ತೆ. ಒಟ್ಟು 55 ದಿನಕ್ಕೆ ಆನೆ ಆಹಾರಕ್ಕೆ 60 ಲಕ್ಷ ವೆಚ್ಚ ಆಗುತ್ತೆ.